ಹಾಯ್ ಚಾಂಪಿಯನ್ಸ್, ಹೇಗಿದ್ದೀರಿ? ವೆಲ್ ಸ್ನೇಹಿತರೆ, ಇವತ್ತು ನಮ್ಮ ಶ್ರೀ ಸಾಯಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಿಂದ ಇನ್ಮೇಲೆ ಪ್ರತಿದಿನ CSATಗೆ ಪೂರಕವಾಗಿರುವಂಥ ಮೆಂಟಲ್ ಎಬಿಲಿಟಿ, RRBಗೆ ಪೂರಕವಾಗಿರುವಂಥ ಮೆಂಟಲ್ ಎಬಿಲಿಟಿ, ಬ್ಯಾಂಕ್, SSC, LIC, GIC, NIC ಇವೆಲ್ಲವಕ್ಕೂ ಸಂಬಂಧಪಟ್ಟಂಥ ಆಪ್ಟಿಟ್ಯೂಡ್, ರೀಸನಿಂಗ್ ಇವುಗಳಿಗೆ ಪೂರಕವಾಗಿರುವ ಪ್ರಶ್ನೆಗಳ ಸರಣಿಯನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ KS ಎಕ್ಸಾಮ್ಸನ್ನು ಕಂಪ್ಲೀಟ್ ಮಾಡಿರುವಂಥ ಸ್ನೇಹಿತರೆಲ್ಲ, ಸರ್ CSAT ಟಫ್ ಇತ್ತು, ಡಿಫಿಕಲ್ಟ್ ಇತ್ತು, ಕೋರ್ಸ್ ಸ್ಟಾರ್ಟ್ ಮಾಡಿ. ಮೊದಲಿಗೆ ಪುಟ, ಫಸ್ಟ್ ಆಫ್ ಆಲ್ ಕಲಿಯೋವರೆಗೂ ಪ್ರತಿ ಸಬ್ಜೆಕ್ಟು ಟಫ್, ಕಲ್ತಾದ್ಮೇಲೆ ಎಲ್ಲ ಸಬ್ಜೆಕ್ಟ್ಸು ಕೂಡ ಈಸಿನೇ. ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಪ್ರಶ್ನೆಗಳ ಸರಣಿನ ನೋಡ್ತಾ ಬರೋಣ. ಹಿಯರ್ ವಿ ಹ್ಯಾವ್ ದಿ ಕ್ವಶನ್ ಫ್ರಾಮ್ UPSC CSAT 2022. ಒಂದು ಸಾರಿ ಪ್ರಶ್ನೆನ ಓದ್ಕೊಳ್ಬೋದಾ ಪುಟ? ಚೆಕ್ ಇಟ್ ಔಟ್. ಏನಿದೆ ಪ್ರಶ್ನೆಯಲ್ಲಿ? P ಎಂಬ 2 ಅಂಕಿಯ ಸಂಖ್ಯೆ ಅದೇ ಮಾದರಿಯಲ್ಲಿ, ಸಿಮಿಲರ್ಲಿ Q ಎಂಬ ಸಂಖ್ಯೆ ಅದೇ ಅಂಕಿಗಳನ್ನು ಹೊಂದಿದ್ದು, ಆದರೆ ಅಲ್ಲಿ ಹಿಮ್ಮುಖವಾಗಿ ಅಂಕಿಗಳನ್ನು ಬರೆಯಲಾಗಿದೆ. ಒಂದು ವೇಳೆ P ಇಂಟು Q ಅನ್ನೋದು 2430 ಎಂದಾದರೆ P ಮತ್ತು Qಗಳ ಮಧ್ಯದ ವ್ಯತ್ಯಾಸ ಎಷ್ಟು ಅಂತ ಪ್ರಶ್ನೆ. ಬಿಡಿಸೋ ವಿಧಾನ ಹೇಗೆ? ಲೆಟ್ P be a 2-digit number and Q be a number consisting of same digits written in reverse order. If P and Q multiplied, the product is 2430, then what is the difference between P and Q? ಬಿಡಿಸೋ ವಿಧಾನ ಹೇಗೆ? UPSC CSAT IAS 2022 ಕೇಳಿರುವಂಥ ಪ್ರಶ್ನೆ. ಈಗ 2430 ಅಪವರ್ತನಗಳನ್ನು ಪಟ್ಟಿ ಮಾಡಿದಾಗ 1 into 2430, 2 into 1215, 3 into 810 ಈ ಥರ ಬರೀತಾ ಹೋದಾಗ ಅವ್ರು ಹೇಳ್ತಾರೆ ಸೇಮ್ ಡಿಜಿಟ್ಸ್ ಇರಬೇಕು, ಬಟ್ ರಿವರ್ಸ್ ಆರ್ಡರ್ ಇರಬೇಕು. ಹಾಗಂದ್ರೆ 1 2 3 3 2 1 ರಿವರ್ಸ್ ಆರ್ಡರ್. ಈಗ ಮಲ್ಟಿಪ್ಲೈ ಮಾಡಿದಾಗ 2430 ಬರಬೇಕು. ಉದಾಹರಣೆಗೆ ಈಗ 59 95ರಿಂದ ಮಲ್ಟಿಪ್ಲೈ ಮಾಡಿದಾಗ ಅವ್ರು ಹೇಳೋ ಉತ್ತರ ಬರಬೇಕು. ಸಿಕ್ವೆನ್ಷಿಯಲ್ ಅಂಡ್ ರಿವರ್ಸ್. ಈ ಮಾದರಿಯಲ್ಲಿ 2430 ಎಲ್ಲ ಅಪವರ್ತನಗಳನ್ನು ಪಟ್ಟಿ ಮಾಡಿ ಇದರ ಮಿರರ್ ಇಮೇಜ್ ಬಂದಿಲ್ಲ. ಎಲ್ಲಿ ಮಿರರ್ ಇಮೇಜ್ ಬಂದಿದೆ? 4554. ಹಾಗಾದ್ರೆ ಅದರ ಫ್ಯಾಕ್ಟರ್ಸ್ ಇವೆರಡರ ವ್ಯತ್ಯಾಸ ಅಂದ್ರೆ 54ರಲ್ಲಿ 45 ಸಬ್ಟ್ರಾಕ್ಟ್ ಮಾಡಿದ್ರೆ ಬರುವಂಥ ಉತ್ತರ ನಂಬರ್ 9. ಈಗ ಪ್ರಶ್ನೆ ಬರ್ತದ, ಸರ್ ಪರೀಕ್ಷೆಯಲ್ಲಿ ಇಷ್ಟು ಟೈಮ್ ಇರುತ್ತಾ? ಇಷ್ಟೆಲ್ಲ ಡೀಟೇಲ್ ಆಗಿ ನಾವು ಸಾಲ್ವ್ ಮಾಡಲೇಬೇಕಾಗತ್ತಾ? ಈ ಎಲ್ಲ ಮಗ್ಗಿಗಳು ನಮಗೆ ಬರಬೇಕಾಗತ್ತಾ? ಪುಟ, ಎಕ್ಸಾಮ್ನರ್ ಈ ಕ್ವಶನ್ ಕೊಟ್ಟಿದ್ದು ಈ ಪ್ರಶ್ನೆನ ಇಷ್ಟು ಡೀಟೇಲ್ ಆಗಿ ಬಿಡಿಸಿ ಅಂತ ಖಂಡಿತ ಅಲ್ಲ. ಎಕ್ಸಾಮ್ನರ್ ಈ ಕ್ವಶನ್ ಕೊಟ್ಟಿದ್ದು ಈ ಕ್ವಶನ್ ಅನ್ನ ಲಾಜಿಕಲ್ ಆಗಿ ಸಾಲ್ವ್ ಮಾಡಿ ಅಂತ. ಒಬ್ಬ ಆಫೀಸರ್ ಆಗಿ, ಬಹುಶಃ ಇನ್ಮೇಲೆ ಈ ವಿಡಿಯೋದಿಂದ ನಿಮಗೆ ಹಾಯ್ ಚಾಂಪಿಯನ್ಸ್ ಅಂತ ಹೇಳಲ್ಲ ನಾನು, ಇನ್ಮೇಲೆ ಐ ವುಡ್ ಲೈಕ್ ಟು ಕಾಲ್ ಯು ಆಸ್ ಹಾಯ್ ಆಫೀಸರ್ಸ್. ಒಬ್ಬ ಆಫೀಸರ್ ಹೇಗೆ ಥಿಂಕ್ ಮಾಡ್ತಾರ, ಅವರ ದೃಷ್ಟಿಕೋನದಲ್ಲಿ ಥಿಂಕ್ ಮಾಡಿ ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ ಕೊಡಿ ಅಂತ ಹೇಳಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ ವಿನಃ ನೀವು ಕೂಡ ಮತ್ತೆ ಥೆರಾಟಿಕಲಿ ಬಿಡಿಸಿ ಅಂತ ಹೇಳಿ ನಿಮಗೆ ಪ್ರಾಬ್ಲಮ್ ಕೊಟ್ಟಿದ್ದಲ್ಲ. ಇದು ಬಿಡಿಸೋ ವಿಧಾನ ಹೇಗೆ? 2430 ಫ್ಯಾಕ್ಟರೈಸೇಷನ್ ಮೆಥಡ್ ಅಥವಾ ಭಾಗಾಕಾರ ವಿಧಾನ, ಐ ಮೀನ್ ಟು ಸೇ ಅವಿಭಾಜ್ಯ ಅಪವರ್ತನಗಳ ವಿಧಾನದ ಮೂಲಕ ನಾವಿದನ್ನ ಸಿಂಪ್ಲಿಫೈ ಮಾಡಿದ್ರೆ, ಒಂದ್ಸರಿ ನೋಡ್ಕೊಳ್ಳಿ ಪುಟ. ವಿ ಮೇಕ್ ಯೂಸ್ ಆಫ್ ದಿ ಪ್ರೈಮ್ ನಂಬರ್ಸ್. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2 1 2 2 2 15. ಈ ಸಾರಿ ಬೆಸ್ಟ್ ಸಂಖ್ಯೆ ಅಂದರೆ 2ರಿಂದ ಭಾಗ ಹೋಗಲ್ಲ, ಮುಂದಿನ ಸಂಖ್ಯೆ 3 3 4 12 ಭಾಗ ಹೋಗಲ್ಲ, 3 5 ಪುನಃ 3ರಿಂದ 3 13 39 ಶೇಷ 1 15 3 5 ಪುನಃ 3ರಿಂದ 3 45 3 15 3 5 5 1. ವಿ ಗಾಟ್ ದಿ ಫ್ಯಾಕ್ಟರ್ಸ್. ಸರ್ ಇದರಿಂದ ನಮಗೇನು ಲಾಭ? ಒಂದ್ಸಾರಿ ನೋಡ್ಕೊಳ್ಳೋಣ ಪುಟ, ಇದರಿಂದ ಏನು ಲಾಭ ಅಂತ ಹೇಳಿ. ಈ ಪ್ರಶ್ನೆನ ಲಾಜಿಕಲ್ ಆಗಿ ಹೇಗೆ ಬಿಡಿಸ್ಬೋದು ಅನ್ನೋ ವಿವರ ನಮಗಿಲ್ಲಿ ಸಿಗ್ತಾ ಬರ್ತದ. 2 3 3 3 3 3 and 5. 1 ಸಾರಿ, 1 2 3 4 5 ಸಾರಿ,
ಅದರ ಜೊತೆಗೆ ಅಂತಿಮವಾಗಿ 5 ಒಂದ್ಸಲ ಚೆಕ್ ಮಾಡೋಣ. ಈಗ 2430 ಬರೆಯೋ ವಿಧಾನ ನೋಡಿ. 2 ಮೂರ್ಲೆ 6, 5 ಮೂರ್ಲೆ 15, 15 ಮೂರ್ಲೆ 45, 45 ಗುಂಡ್ಲೆ 3 135, 2 ಮೂರ್ಲೆ 6 ಗುಂಡ್ಲೆ 3 18ನ್ನ 135ರಿಂದ ಅಂಕಿಗಳು ರಿವರ್ಸ್ ಆಗಲಿಲ್ಲ. ಚೆಕ್ ಮಾಡೋಣ. 3 ಮೂರ್ಲೆ 9, 9 ಮೂರ್ಲೆ 27, 27 2ಲೆ 54, 3 ಮೂರ್ಲೆ 9, 9 5, 4, 5, 4 ರಿವರ್ಸ್ ಆಯ್ತನ್ರಿ. ಡೌಟೇ ಬೇಡ, ನಮಗೆ ಉತ್ತರ ಸಿಕ್ತಲ್ಲ. ಅದು ಬಿಟ್ಟು ಇದ್ರ ಎಲ್ಲ ಅಪವರ್ತನಗಳನ್ನ ಕಂಡುಹಿಡಿಯುವಂಥ ಎನರ್ಜಿ ಮತ್ತು ಟೈಮ್ ಸೇವ್ ಆಯ್ತಲ್ಲ. ಹಾಗಾದ್ರೆ ಈಗ ಹೇಳಿ, ಇವೆರಡರ ವ್ಯತ್ಯಾಸ ಇಸ್ ಇಟ್ ಇಕ್ವಾಲೆಂಟ್ ಟು 9? ಆಫೀಸರ್ ಆಗಿ ಹೊರಟಿರುವಾಗ ಕೇಳುವಂಥ ಪ್ರಶ್ನೆಗಳು ಆಫೀಸರ್ ದೃಷ್ಟಿಕೋನದಲ್ಲಿ ಥಿಂಕ್ ಮಾಡಿ ಅನ್ನುವಂಥ ಪ್ರಶ್ನೆಗಳಾಗಿರ್ತದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮಗೆ ಸಾಧ್ಯ ಆಗಿರೋ ಸ್ನೇಹಿತರಿಗೆ ವಾಟ್ಸ್ಆ್ಯಪ್ ಮೂಲಕ ಸ್ಟೇಟಸ್ ಇಟ್ಟು ಶೇರ್ ಮಾಡಿ ಅಂತ ಹೇಳ್ತಾ, ನೀವು ಎಷ್ಟು ಹೆಚ್ಚು ಶೇರ್ ಮಾಡ್ತಾ ಹೋಗ್ತೀರಾ ಈ ಮಾದರಿಯ ಇನ್ನಷ್ಟು ವಿಡಿಯೋಗಳು ತಮಗೋಸ್ಕರ CSAT ಕನ್ನಡದಲ್ಲಿ. ಸ್ನೇಹಿತರೆ, ಬಹಳಷ್ಟು ಜನ ಹೇಳ್ತಾ ಇದ್ರಿ CSAT ಟಫ್ ಇದೆ ಅಂತ. CSAT ಟಫ್ ಇಲ್ಲ, CSAT ಡಿಫರೆಂಟ್ ಇದೆ, ಯುನೀಕ್ ಆಗಿದೆ. ಉಳಿದ ವಿಷಯಗಳ ಜೊತೆ ಮತ್ತೆ ಸಿಗೋಣ. See you then.